ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಟೈಮ್ ಫಾರ್ ಗ್ರೇಟ್ನೆಸ್ ಕನ್ನಡ. ಸಾಧಾರಣವಾಗಿ ಬೇರೆಯವರ ಆಲೋಚನೆಗಳನ್ನ ಫೀಲಿಂಗ್ಸ್ ಅನ್ನ ಕಂಡು ಹಿಡಿಯೋದು ಕಷ್ಟ. ಯಾಕಂದ್ರೆ ನಮ್ಮ ಬಾಯಿಂದ ಹೊರಗೆ ಬರುವ ಮಾತುಗಳು ನಮ್ಮಲ್ಲಿರೋ ಭಾವನೆಗಳು ಬೇರೆಯವರಿಗೆ ಅರ್ಥ ಆಗೋ ತರ ಮಾಡ್ತವೆ. ಫ್ರೆಂಡ್ಸ್ ಆದ್ರೂ ಪಾರ್ಟ್ನರ್ ಆದ್ರೂ ಯಾರಾದ್ರೂ ಸರಿ, ಮನಸ್ಸಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ತುಂಬಾನೇ ಕಷ್ಟ. ಹಾಗಾದ್ರೆ ನಾವು ಏನು ಮಾಡದ ಹಾಗೆ ನಮ್ಮ ಬಗ್ಗೆ ಬೇರೆಯವರಿಗೆ ಅರ್ಥ ಮಾಡಿಸೋದೇ ಬಾಡಿ ಲ್ಯಾಂಗ್ವೇಜ್. ಯಾಕಂದ್ರೆ ನಾವು ನಡೆಯೋ ದಾರಿನಲ್ಲಾದ್ರೂ ಆಗ್ಲಿ, ನಮ್ಮ ಸುತ್ತಲೂ ಇರೋ ಮನುಷ್ಯರ ಹತ್ರನಾದ್ರೂ ಆಗ್ಲಿ, ಪ್ರತಿಯೊಬ್ಬರ ಹತ್ರನೂ ಹೋಗಿ ನಾವು ಮಾತನಾಡೋದಕ್ಕೆ ಆಗಲ್ಲ. ಆದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮ ಬಗ್ಗೆ ಹೇಳುತ್ತೆ. ಯಾಕಂದ್ರೆ ನಾವು ನಿಂತ್ಕೊಳ್ಳೋ ವಿಧಾನ, ನಮ್ಮ ಹಾವಭಾವಗಳು, ಮುಖ ಭಂಗಿಗಳು, ನಾವು ರಿಯಾಕ್ಟ್ ಆಗೋ ವಿಧಾನ, ಹೀಗೆ ಎಷ್ಟೋ ವಿಷಯಗಳ ಮೂಲಕ ನಮ್ಮ ಮನಸ್ಸಲ್ಲಿರೋದನ್ನ ಬೇರೆಯವರು ಅರ್ಥ ಮಾಡ್ಕೊಳ್ತಾರೆ. ಅದೇ ತರ ನಾವು ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಜೊತೆಗೆ ಮಾತನಾಡೋದು ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ಆಗ ಆ ವ್ಯಕ್ತಿ ಜೊತೆ ಮಾತನಾಡ್ತಿರುವಾಗ ನಮ್ಮ ಮುಖದಲ್ಲಿರೋ ಇಗ್ನೋರೆನ್ಸ್ ಎದುರಿಗಿರೋ ವ್ಯಕ್ತಿಗೆ ಕಾಣಿಸುತ್ತೆ. ನಮ್ಮ ಮನಸ್ಸಲ್ಲಿ ಇರೋದು ಎದುರಿಗಿರೋ ವ್ಯಕ್ತಿಗೆ ಕಾಣಿಸಬಾರ್ದು, ಗೊತ್ತಾಗಬಾರ್ದು ಅಂತ ಅನ್ಕೊಂಡ್ರು ನಮ್ಮ ಬಾಡಿ ಲ್ಯಾಂಗ್ವೇಜ್ ನಿಂದ ಬೇರೆಯವರಿಗೆ ಅರ್ಥ ಆಗತ್ತೆ. ನಾವು ಇಂಟರ್ವ್ಯೂಸ್ ನಲ್ಲಾದ್ರೂ ಆಗ್ಲಿ, ಬಿಸ್ನೆಸ್ ನಲ್ಲಾದ್ರೂ ಆಗ್ಲಿ, ಜಾಬ್ ನಲ್ಲಾದ್ರೂ ಆಗ್ಲಿ, ಅಥವಾ ಇನ್ನೆಲ್ಲಾದ್ರೂ ಆಗ್ಲಿ, ಬಾಡಿ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಂಡು ಸಿಚುಯೇಷನ್ಗೆ ತಕ್ಕ ಹಾಗೆ ಮಾತನಾಡೋದು ತುಂಬಾನೇ ಇಂಪಾರ್ಟೆಂಟ್. ಸಣ್ಣ ಸಣ್ಣ ಟಿಪ್ಸ್ ನಿಂದ ಸರಿಯಾದ ಬಾಡಿ ಲ್ಯಾಂಗ್ವೇಜ್ಗೆ ನಮ್ಮ ಪ್ರತಿದಿನದ ಜೀವನದ ಕ್ರಮವನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ವಿಷಯಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ಟು ದ ವಿಡಿಯೋ. ನಂಬರ್ 1, ಮೇಂಟೈನ್ ಐ ಕಾಂಟ್ಯಾಕ್ಟ್. ಬೇರೆಯವರ ಜೊತೆ ಮಾತನಾಡ್ತಿರುವಾಗ ಆ ಕಡೆ ಈ ಕಡೆ ನೋಡ್ತಾ ಮಾತಾಡಿದ್ರೆ ನೀವು ಮಾತಾಡೋ ಮಾತಲ್ಲಿ ನಿಜ ಇಲ್ಲ ಅಂತ ಅನ್ಕೊಳ್ತಾರೆ. ಅದಕ್ಕೆ ನೀವು ಒಬ್ಬ ವ್ಯಕ್ತಿ ಜೊತೆ ಮಾತನಾಡ್ತಿರುವಾಗ ಸಾಧ್ಯವಾದಷ್ಟು ಆ ವ್ಯಕ್ತಿಯ ಕಣ್ಣಲ್ಲಿ ನೋಡ್ತಾ ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಜಿನಿಯನ್ ಆಗಿ ಎದುರಿಗಿರೋ ವ್ಯಕ್ತಿಗೆ ನಿಜ ಅನ್ನೋ ರೀತಿ ನಂಬಿಕೆಯನ್ನ ಕೊಡ್ತೀರಾ. ಅದೇ ತರ ನೀವು ಸಹ ಕಾನ್ಫಿಡೆನ್ಸ್ ನಿಂದ ಮಾತನಾಡ್ತೀರಾ. ನಂಬರ್ 2, ಪೋಸ್ಚರ್. ಬೇರೆಯವರ ಜೊತೆ ಮಾತನಾಡ್ತಿರುವಾಗ ಅವರ ಜೊತೆ ನಾವು ಮಾತನಾಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೀವಿ ಅಂತ ಅರ್ಥ ಮಾಡಿಸ್ಬೇಕು. ಬೇರೆಯವರ ಜೊತೆ ಕುಳಿತುಕೊಂಡು ಮಾತಾಡಿದ್ರು ಅಥವಾ ನಿಂತುಕೊಂಡು ಮಾತಾಡಿದ್ರು ಸ್ಟ್ರೈಟ್ ಪೋಸ್ಚರ್ ನಲ್ಲಿ ಮಾತನಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಹಾಗೆ ಮಾಡೋದ್ರಿಂದ ನೀವು ಮಾತಾಡ್ತಿರೋ ವಿಷಯದ ಬಗ್ಗೆ ನಿಮಗೆ ಜಾಸ್ತಿ ಅವಗಾಹನೆ ಇರೋ ತರ ಅರ್ಥ ಆಗುತ್ತೆ. ಅದೇ ತರ ನಿಮ್ಮ ಜೊತೆ ಮಾತನಾಡೋದಕ್ಕೆ ಬೇರೆಯವರು ಸಹ ಇಷ್ಟಪಡ್ತಾರೆ. ನಂಬರ್ 3, ಸ್ಮೈಲಿಂಗ್. ಮುಗುಳ್ನಗೆ. ನಮ್ಮ ಮುಖದಲ್ಲಿ ಕಾಣಿಸೋ ಮುಗುಳ್ನಗೆ ಎದುರಿಗಿರೋ ವ್ಯಕ್ತಿಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡುತ್ತೆ. ಹಂಗಿಸಿ ನಗು ಹಂಗಸೋ ತರ ಮಾಡಿದ್ರೆ ಎದುರಿಗಿರೋ ವ್ಯಕ್ತಿಗೆ ಪಾಸಿಟಿವ್ ವೈಬ್ರೇಷನ್ ಬರೋ ಹಾಗೆ ಮಾಡೋಕೆ ನಮ್ಮ ಮುಖದಿಂದ ಬರೋ ಮುಗುಳ್ನಗೆ ಮಾತ್ರ ನಮಗೆ ಜಾಸ್ತಿ ಹೊತ್ತು ಮಾತನಾಡೋದಕ್ಕೆ ಅವಕಾಶ ಸಿಗೋ ತರ ಮಾಡುತ್ತೆ. ನಮ್ಮ ತುಟಿಗಳ ಮೇಲೆ ಬರೋ ಮುಗುಳ್ನಗೆ ಜಿನಿಯನ್ ಆಗಿರ್ಬೇಕು. ಬೇರೆಯವರ ಹತ್ರ ನಾವು ಮನಸ್ಸು ಪೂರ್ತಿಯಾಗಿ ನಗಿಲ್ಲ ಅಂತ ಗೊತ್ತಾದಾಗ ನಾವು ಹೇಳೋ ಮಾತು ಸಹ ನಿಜ ಅಲ್ವೇನೋ ಅಂತ ಅನ್ಕೊಳ್ತಾರೆ. ಅದೇ ತರ ಎದುರಿಗಿರೋ ವ್ಯಕ್ತಿ ಯಾವ ತರದ ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಮುಗುಳ್ನಗೆನ ಮೇಂಟೈನ್ ಮಾಡಬೇಕು. ನಂಬರ್ 4, ಮಿರರಿಂಗ್. ಮಿರರಿಂಗ್ ಅನ್ನ ಮಿಮಿಕ್ರಿ ಅಥವಾ ನಾನ್ ವರ್ಬಲ್ ಮ್ಯಾಚಿಂಗ್ ಅಂತ ಕರೀತಾರೆ. ನಾವು ಬೇರೆಯವರ ಜೊತೆ ಮಾತನಾಡ್ತಿರುವಾಗ ನಮ್ಮ ಮಾತನ್ನ ಅವರು ಇಂಟ್ರೆಸ್ಟಿಂಗ್ ಆಗಿ ಕೇಳ್ಬೇಕಂದ್ರೆ ಮಿರರಿಂಗ್ ಮಾಡ್ಲೇಬೇಕು. ಬೇರೆ ವ್ಯಕ್ತಿ ಕುಳಿತುಕೊಳ್ಳೋ ವಿಧಾನದಿಂದ ಮಾತಾಡೋ ವಿಧಾನದವರೆಗೂ ಒಂದು ವಿಷಯದ ಬಗ್ಗೆ ಹೇಳ್ತಿರುವಾಗ ಬೇರೆಯವರ ತರ ನಾವು ಬಿಹೇವ್ ಮಾಡಿದ್ದೇ ಆದ್ರೆ ಎದುರಿಗಿರೋ ವ್ಯಕ್ತಿ ನಾವು ಹೇಳೋದನ್ನ ಕೇಳೋದಕ್ಕೆ ಅವರಿಷ್ಟವನ್ನ ತೋರಿಸ್ತಾರೆ. ಮಿರರಿಂಗ್ ಮಾಡೋದ್ರಿಂದ ಎದುರಿಗಿರೋ ವ್ಯಕ್ತಿಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಇಂಪಾರ್ಟೆಂಟ್ ವಿಷಯವನ್ನ ಒಬ್ಬ ವ್ಯಕ್ತಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ. ಆ ವ್ಯಕ್ತಿಗೆ ನೀವು ಎದುರುಗಡೆ ಕುಳಿತುಕೊಂಡಾಗ ನಿಮಗೆ ಟೆನ್ಷನ್ ಅಂತ ಅನ್ಸಿದ್ರೆ ನೀವು ಡೀಪ್ ಬ್ರೀತ್ ತಗೊಂಡು ಅಬ್ಸರ್ವ್ ಮಾಡ್ಬೇಕು. ಎದುರಿಗಿರೋ ವ್ಯಕ್ತಿ ಮುಗುಳ್ನಗೆಯಿಂದ ಮಾತನಾಡಿದ್ರೆ ನೀವು ಮುಗುಳುನಗೆಯಿಂದ ಮಾತಾಡೋದು. ಎದುರಿಗಿರೋ ವ್ಯಕ್ತಿ ಗಲ್ಲದ ಕೆಳಗೆ ಕೈ ಇಟ್ಕೊಂಡಿದ್ರೆ ನೀವು ಸಹ ಅದೇ ತರ ಮಾತಾಡಿದ್ರೆ ಆ ವ್ಯಕ್ತಿ ತರ ನೀವು ಕೂಡ ಆಲೋಚನೆ ಮಾಡ್ತೀರಾ ಅಂತ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ. ನೀವು ಹೇಳೋ ವಿಷಯಗಳನ್ನೆಲ್ಲ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮಿರರಿಂಗ್ ಅನ್ನೋದು ಎದುರಿಗಿರೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್ ಆದ್ರೆ ಒಂಥರ, ಪಾರ್ಟ್ನರ್ ಆದ್ರೆ ಇನ್ನೊಂದು ತರ, ಪರಿಚಯ ಇಲ್ಲದೆ ಇರೋ ವ್ಯಕ್ತಿ ಜೊತೆ ಮತ್ತೊಂದು ತರ, ಪರಿಚಯ ಇರೋ ವ್ಯಕ್ತಿ ಜೊತೆ ಒಂದು ತರ ಇರುತ್ತೆ. ನಂಬರ್ 5, ಪರ್ಸನಲ್ ಸ್ಪೇಸ್. ಪ್ರತಿಯೊಬ್ಬರಿಗೂ ಪರ್ಸನಲ್ ಸ್ಪೇಸ್ ಖಂಡಿತವಾಗ್ಲೂ ಕೊಡಬೇಕು. ಎದುರಿಗಿರೋರ ಸಿಚುಯೇಷನ್ ನ ಅರ್ಥ ಮಾಡ್ಕೊಳ್ದೇನೆ ಅತಿಯಾಗಿ ಸಲಹೆ ತಗೋಬೇಕು ಅಂತ ಪ್ರಯತ್ನ ಮಾಡಿ ಹತ್ರ ಹೋಗಿ ಕುತ್ಕೊಳ್ಳೋದು, ಮಾತನಾಡೋದು, ಟಚ್ ಮಾಡೋದು, ಈ ತರದವುಗಳನ್ನ ಮಾಡಬಾರ್ದು. ನಿಮ್ಮೆದುರುಗಡೆ ಇರೋದು ಹುಡುಗನಾದ್ರೂ ಆಗ್ಲಿ ಅಥವಾ ಹುಡುಗಿಯಾದ್ರೂ ಆಗ್ಲಿ ಅಥವಾ ಯಾರೇ ಇದ್ರೂನು ಎದುರಿಗೆ ಇರೋರ ಸಿಚುಯೇಷನ್ ಮೇಲೆ ನಾವು ಬಿಹೇವ್ ಮಾಡ್ಲೇಬೇಕಾಗತ್ತೆ. ಎದುರಿಗಿರೋರು ನಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಇಲ್ವಾ ಅಂತ ಅರ್ಥ ಮಾಡ್ಕೊಂಡು ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆಲೋಚನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಕ್ಲೋಸ್ ಆಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ಬೇರೆಯವರಿಗೆ ಇಷ್ಟ ಇಲ್ದೇನೆ ನಾವು ಅತಿಯಾಗಿ ಸಲಹೆಯನ್ನ ತಗೊಂಡ್ರೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಅವಕಾಶ ಇರುತ್ತೆ. ಅದೇ ತರ ನಾವು ಮಾತಾಡ್ತಿರೋ ವಿಷಯಗಳನ್ನೆಲ್ಲ ಅವರು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿನಲ್ಲಿ ಬಿಡ್ತಾರೆ.
ಅದಕ್ಕೆ ನೆನ್ಪಿಟ್ಕೊಳ್ಳಿ, ಬೇರೆಯವರ ಜೊತೆ ಮಾತನಾಡೋದಕ್ಕೆ ಹೋದಾಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು. ನಂಬರ್ 6, ಸ್ಟ್ರಾಂಗ್ ಹ್ಯಾಂಡ್ ಶೇಕ್. ನಾವೊಬ್ರಿಗೆ ಹ್ಯಾಂಡ್ ಶೇಕ್ ಮಾಡಿದಾಗ ಜಿನಿಯನ್ ಅಂತ ಅನ್ಸ್ಬೇಕು. ಏನೋ ಮೇಲೆ ಮೇಲೆ ಮಾತನಾಡೋದಕ್ಕೆ ಬಂದಿರೋ ತರ ಅಲ್ದೇನೆ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಅನ್ಸ್ಬೇಕು. ಅಂದ್ರೆ ನೀವು ಕೊಡೋ ಹ್ಯಾಂಡ್ ಶೇಕ್ ಸ್ಟ್ರಾಂಗ್ ಆಗಿರ್ಬೇಕು. ಅದೇ ಟೈಮ್ ನಲ್ಲಿ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಬೇಕು. 2 ರಿಂದ 5 ಸೆಕೆಂಡ್ಸ್ ವರೆಗೆ ನೀವು ಐ ಕಾಂಟ್ಯಾಕ್ಟ್ ಮಾಡ್ತಾ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಫಸ್ಟ್ ಇಂಪ್ರೆಷನ್ ಪಾಸಿಟಿವ್ ಆಗಿ ಇರುತ್ತೆ. ನಂಬರ್ 7, ಟರ್ನ್ ಆಫ್ ವಾಯ್ಸ್. ನೀವು ಗಮನಿಸಿದರೆ ನಾವು ತಗೊಳ್ಳೋ ಉಸಿರು ನಾವು ಕೋಪದಲ್ಲಿದ್ದಾಗ ಒಂಥರ, ನಗ್ತಿರಬೇಕಾದ್ರೆ ಇನ್ನೊಂದು ತರ, ದುಃಖದಲ್ಲಿದ್ದಾಗ ಮತ್ತೊಂದು ತರ ಇರುತ್ತೆ. ಅದೇ ತರ ನಮ್ಮ ವಾಯ್ಸ್ ಸಹ ಕೋಪದಲ್ಲಿದ್ದಾಗ ಒಂಥರ, ನಗ್ತಿರುವಾಗ ಮತ್ತೊಂದು ತರ, ದುಃಖದಲ್ಲಿದ್ದಾಗ ಇನ್ನೊಂದು ತರ, ಇಗ್ನೋರೆನ್ಸ್ ಮಾಡುವಾಗ ಒಂದು ತರ ಇರುತ್ತೆ. ಆದ್ರೆ ಬೇರೆಯವರ ಜೊತೆಗೆ ನಾವು ಮಾತನಾಡ್ತಿರುವಾಗ ಒಂದು ವಿಷಯವನ್ನ ಬೇರೆಯವರಿಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂತ ಅಂದುಕೊಂಡಾಗ ನಮ್ಮ ವಾಯ್ಸ್ ನಲ್ಲಿ ಖಂಡಿತವಾಗ್ಲೂ ಎನರ್ಜಿ ಇರಬೇಕು. ಅಯ್ಯೋ ಇವರ ಜೊತೆ ನಾವು ಮಾತನಾಡೋದಕ್ಕೆ ಆಗಲ್ಲ ಅನ್ಸೋ ತರ ಅಲ್ದೇನೆ ನಮ್ಮ ಮಾತನ್ನ ಬೇರೆಯವರು ಕೇಳೋ ತರ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ನಾವು ಮಾತಾಡೋ ಮಾತು ಪ್ರಶಾಂತವಾಗಿ ಬೇರೆ ವ್ಯಕ್ತಿಗೆ ಆಲೋಚನೆ ಮಾಡಿಸೋ ತರ ಇರಬೇಕು. ಅಂದ್ರೆ ಮೊದಲು ನಾವು ಪ್ರಶಾಂತವಾಗಿ ಇರಬೇಕು. ನಮ್ಮ ಬಾಯಿಂದ ಬರೋ ಮಾತು ಸರಿಯಾಗಿನೇ ಇರಬೇಕು. ಲಾಸ್ಟ್ ಒನ್, ನಂಬರ್ 8, ರೀಡ್ ಕಂಟೆಂಟ್. ಒಬ್ಬರ ಜೊತೆ ನಾವು ಮಾತನಾಡ್ತಿರುವಾಗ ಸಮಯ ಸಂದರ್ಭ ತುಂಬಾನೇ ಇಂಪಾರ್ಟೆಂಟ್. ನಾವು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಾಗ ಎದುರುಗಿರೋ ವ್ಯಕ್ತಿ ನಮ್ಮ ಮಾತನ್ನ ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದರೋ ಇಲ್ವೋ ಅಂತ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಯಾರ ಮನಸ್ಸಲ್ಲಿ ಯಾವ ತರ ಆಲೋಚನೆಗಳಿವೆ ಅಂತ ಯಾರಿಗೂ ಸಹ ಗೊತ್ತಾಗಲ್ಲ. ಅದೇ ತರ ಎದುರುಗಿರೋ ವ್ಯಕ್ತಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಾಗ ನಮ್ಮ ಬಾಯಿಗೆ ಏನು ಬರುತ್ತೆ ಅದನ್ನ ಮಾತಾಡದೇನೆ ಟೈಮ್ ತಗೊಂಡು ಆಲೋಚನೆ ಮಾಡಿ ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು. ಇದಿಷ್ಟು ಈ ವಿಡಿಯೋ ಗೆಳೆಯರೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬಿ ಹ್ಯಾಪಿ ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.